ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇರ್ತೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರ ಡನ್. ಫ್ರೆಂಡ್ಸ್, ಇವತ್ತು ನಾನು ತಿರುಮಲ ಶೆಟ್ಟಳ್ಳಿ ಕ್ರಾಸ್ ಹತ್ರ ಒಬ್ರು ಕಸ್ಟಮರ್ ನಮಗೂ ಫೋನ್ ಮಾಡಿದ್ರು. ಸೊ ಇವರು ಟೋಟಲ್ 750 ಅಡಿ ಬೋರ್ವೆಲ್ನ ಕೊರೆಸಿದ್ದಾರೆ. ಈ ಬೋರ್ ಇರೋ ಪಕ್ಕದಲ್ಲೇ ನೀರು ಹರಿತಾ ಇರೋ ಕಾರಣ ಕೇವಲ 115 ಅಡಿಯಲ್ಲಿ 1 ಇಂಚು ವಾಟರ್ ಬರ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ಕೇವಲ 115 ಅಡಿ. ಫ್ರೆಂಡ್ಸ್, ಯಾವ ರೀತಿ ನೀರು ಬೀಳ್ತಾ ಇತ್ತು, ಸೌಂಡ್ ಕೇಳಿಸ್ತಾ ಇತ್ತು ಅಂದರೆ ನಮಗೆ ಮೇಲೆವರೆಗೂ ಕೇಳಿಸ್ತಾ ಇತ್ತು ಸೌಂಡು. ಸೊ ಇದೇ ರೀತಿ ಫ್ರೆಂಡ್ಸ್, ಈ ಬೋರಲ್ಲಿ ಸರಿಸುಮಾರು ಒಂದು 710 ಅಡಿವರೆಗೂ ಒಂದು 10 ಗ್ಯಾಪ್ಗಳಿದ್ದಾವೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಇದರಲ್ಲಿ 2ರಿಂದ 3 ಇಂಚು ನೀರು, ಸಿಕ್ಕಾಪಟ್ಟೆ ನೀರಿದೆ ಇದರಲ್ಲಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ನೋಡಿ, ನಿಮಗೂ ಅರ್ಥ ಆಗುತ್ತೆ ಯಾವ್ಯಾವ ಸೋರ್ಸಲ್ಲಿ ಎಷ್ಟೆಷ್ಟು ನೀರು ಬರ್ತೈತೆ ಅಂತ ಅಬ್ಸರ್ವ್ ಮಾಡ್ಬೋದು. ಇದರಿಂದ ಕೆಳಗಡೆ ಇನ್ನೊಂದು ಸೋರ್ಸ್ ಸಹ ಸಿಕ್ಕಿದೆ, ಅದರಲ್ಲೂ ಸಹ ಹೈ ಪ್ರೆಷರ್ ನೀರು ಇಲ್ಲ. ಇದು ಪೂರ್ತಿ ಓಪನ್ ಆಗಿರೋದ್ರಿಂದ 1 ಇಂಚ್ ನೀರು ಇಲ್ಲಿ ಬರ್ತಾ ಇದೆ. ಸೊ ಇನ್ನೊಂದು ಗ್ಯಾಪ್ ಬಂದು ಮಿಸ್ ಆಗಿರೋದ್ರಿಂದ ಅಲ್ಲಿ ನೀರು ಪ್ರೆಷರ್ ಅಂತಕ್ಕಂಥದ್ದು ಚಿಮ್ತಾ ಇದೆ. ಸೊ ನೀರು ಅದ್ರ ಮೇಲೆಯಿಂದ ಬೀಳ್ತಾ ಇರೋದ್ರಿಂದ ಆ ಪ್ರೆಷರ್ ಅನ್ನೋದು ನೀಟಾಗಿ ರೆಕಾರ್ಡ್ ಆಗಿಲ್ಲ. ಸೊ ನೋಡ್ಬೋದು ನೀವು ಯಾವ ರೀತಿ ನೀರು ಬರ್ತಾ ಇದೆ ಅಂತ. ಫ್ರೆಂಡ್ಸ್, ಇಲ್ಲಿ ಎಷ್ಟು ಇಂಚ್ ನೀರೇನ ಬರ್ತಾ ಇದೆ ಅಂತ ನಿಮ್ಗೆ ಅಂದಾಜಿದ್ರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಬಂದು ಒಂದು ಕಮೆಂಟನ್ನು ಹಾಕಿ. ಫ್ರೆಂಡ್ಸ್, ಇದೇ ರೀತಿ ನೀವು ಏನಾರ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್ ಹೊಸಕೋಟೆ ನಮ್ಮದು ಹೈ ಕ್ವಾಲಿಟಿ ಬೋರ್ವೆಲ್ ಸ್ಕ್ಯಾನಿಂಗ್ ಅಂತಕ್ಕಂಥದ್ದನ್ನ ಮಾಡ್ಕೊಡ್ತೀರಿ, ವಿತ್ ವಿಡಿಯೋ ಮಾಡ್ಕೊಡ್ತೀರಿ. ನಾವು ಬೆಂಗಳೂರು ಸರೌಂಡಿಂಗ್ ಎಲ್ಲೇ ಇರಲಿ, ಬೆಂಗಳೂರು, ಹೊಸಕೋಟೆ, ಮಾಲೂರು, ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಎಲ್ಲ ಸೈಡ್ ಸಹ ಒಂದು ಬೋರ್ವೆಲ್ ಸ್ಕ್ಯಾನಿಂಗ್ ಅಂತಕ್ಕಂಥದ್ದು ಮಾಡ್ಕೊಡ್ತೀರಿ. ಹಾಗೆ ನಿಮ್ಮ ಬೋರ್ವೆಲ್ ಯಾವುದೇ ಸಮಸ್ಯೆ ಇರಲಿ ನಾವು ರೆಡಿ ಮಾಡ್ಕೊಡ್ತೀವಿ ಬೋರ್ವೆಲ್ನ ಅಂತ ಹೇಳ್ತಾ. ಫ್ರೆಂಡ್ಸ್, ಇದು ಅಬ್ಸರ್ವ್ ಮಾಡ್ಬೋದು, ಸುಮಾರು 350 ಅಡಿಯಲ್ಲಿ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಸೋರ್ಸು. ಇದು ಸಹ ಒಳ್ಳೆ ಸೋರ್ಸ್ ಫ್ರೆಂಡ್ಸ್. ಇದೇ ರೀತಿ ಇನ್ನೂ 4-5 ಸೋರ್ಸ್ಗಳು ಇದ್ದಾವೆ, ಅದನ್ನು ಸಹ ನಿಮಗೆ ತೋರಿಸ್ತೀನಿ. ಟೋಟಲ್ 10 ಸೋರ್ಸ್ಗಳು ನಮಗೆ ಇದರಲ್ಲಿ ಸಿಕ್ತು. ಸೊ ಇವರು 710 ಅಡಿ ಇಳಿಸಿದ್ದಾರೆ. ಸೊ 710 ಅಡಿ ಇಳಿಸಿದಾಗ ಏನಾಗಿದೆ ಅಂದರೆ ಮೋಟ್ರ್ ಮೇಲೆ ಈ ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಹೋಗಿ ಕುತ್ಕೊಂಡು ಮೋಟ್ರ್ ಮೇಲೆ ಎಲ್ಲ ಪ್ಯಾಕ್ ಆಗಿ ಪಂಪ್ ಆ ಡಸ್ಟ್ನ ಒಳಗಡೆ ಎಳ್ಕೊಂಬಿಟ್ಟಿತ್ತಂತೆ. ಸೊ ಟ್ಯಾಕ್ಟ್ರಲ್ಲಿ ರಿಮೂವ್ ಮಾಡಿ ತೆಗೆಸಿದ್ದಾರೆ. ನಾನು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಟೋಟಲ್ ಇವಾಗ ಇರೋದೇ ಇಷ್ಟು. ಸೊ ಒಂದು 20 ಅಡಿ ಕಮ್ಮಿ ಮಾಡ್ಕೊಳ್ಳಿ, ಅವಾಗ ಯಾವುದೇ ಕಾರಣಕ್ಕೆ ನಿಮ್ಮ ಬೋರ್ ಮುಚ್ಕೊಳ್ಳಲ್ಲ, ಸ್ವಲ್ಪ ಮಣ್ಣು ಲೂಸ್ ಇರೋದ್ರಿಂದ ಉದುರುತ್ತೆ ಅಂತ ಹೇಳಿದೆ. ಸೊ ಅಬ್ಸರ್ವ್ ಮಾಡ್ಬೋದು ನೀವು ಯಾವ ರೀತಿ ಬೋಟ್ರಸ್ ಗ್ಯಾಪ್ಗಳಿದ್ದಾವೆ ಅಂತ. ಇದರಲ್ಲಿ ಸಿಕ್ಕಾಪಟ್ಟೆ ಗ್ಯಾಪ್ಸ್ಗಳಿದೆ ಫ್ರೆಂಡ್ಸ್. ಮತ್ತು ನೀರು ಅಷ್ಟೇ ನೋಡ್ಬೋದು ನಿಮಗೆ ಎಷ್ಟು ಕ್ಲಿಯರಿಟಿ ಇದೆ ಅಂತ ನೀರು ಅಂತ. ಸೊ ಇದು ನೀರು ಮೇಲಿಂದ ಬೀಳ್ತಾ ಇರೋದು ನೀವು ಮೇಲೆ ನೋಡಿದ್ರಲ್ಲ ಫ್ರೆಂಡ್ಸ್, 1 ಇಂಚು ನೀರೇನು ಬೀಳ್ತಾಯಿತ್ತು ಅಷ್ಟು ನೀರನ್ನು ಈ ಬೋರ್ ಒಳಗಡೆ ಬೀಳ್ತಾ ಇದ್ರು. ಒಂದೇ ಮೇಲೆ ಒಂದು 150 ಅಡಿವರೆಗೂ ಮತ್ತೆ ನೀರು ಸ್ಟೋರೇಜ್ ಇರುತ್ತೆ. ಅದರಿಂದ ಮೇಲೆ ನೀರು ಎಕ್ಕೋದೇ ಇಲ್ಲ. ಯಾಕೆ ಎಕ್ಕಲ್ಲ ಅಂದರೆ ಮೇಲೆಯಿಂದ ಎಷ್ಟು ನೀರು ಬಿದ್ದರೂ ಒಳಗಡೆ ಯಾವುದೋ ಸೋರ್ಸ್ ಮುಖಾಂತರ ಬೇರೆ ಕಡೆ ನೀರು ಒಳ ಹರಿಯುವಂತಕ್ಕಂಥದ್ದು ಆಗ್ತಾ ಇರ್ತದೆ. ಸೊ ಅದೇ ಕಾರಣ ಯಾವುದೇ ರೀತಿ ನೀರು ತುಂಬಲ್ಲ. ಸೊ ನೋಡಿ, ಇದು ಬಾಟಮ್ ನೋಡ್ಬೋದು ಫ್ರೆಂಡ್ಸ್, ಇದು ಬಾಟಮ್ಮು. ಸೊ ಇಲ್ಲಿವರೆಗೂ ಫುಲ್ಲು ಬಿಟ್ಟಿದೆ. ಟೋಟಲ್ 710 ಅಡಿ ಬೋರ್ ಇದೆ. ಸೊ 700 ಅಡಿ ಪೈಪ್ ಇಳಿಸಿದ್ದಾರೆ. ಮೋಟ್ರ್ ಪಂಪ್ 15 ಅಡಿಯಿಂದ ಮೋಟ್ರ್ ಬಾಡಿಯವರೆಗೂ ಮುಚ್ಕೊಂಡ್ಬಿಟ್ಟಿತ್ತು. ಫ್ರೆಂಡ್ಸ್, ಇದೇ ರೀತಿ ವಿಡಿಯೋಗಳನ್ನ ನನ್ನ ಅಕೌಂಟ್ನ ಯಾರು ಇನ್ನೂ ಫಾಲೋ ಮಾಡ್ತಾರಲ್ಲ ಫಾಲೋ ಮಾಡಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಧನ್ಯವಾದ.